ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಕನ್ನಡ ಭಾಷೆಗೆ ಹಲವು ಅನ್ಯ ಪದಗಳು ಬಂದು ಸೇರಿವೆ. ಕನ್ನಡ ಭಾಷೆ ಸುಮಾರು 2300 ವರ್ಷಗಳಷ್ಟು ಹಿಂದೆ ಸ್ವತಂತ್ರ ಭಾಷೆಯಾಗಿ ಹುಟ್ಟಿದಂದಿನಿಂದ ಅನೇಕ ಅವಸ್ಥೆಗಳನ್ನು, ಪ್ರಭೇದಗಳನ್ನು, ಉಪಭೇದಗಳನ್ನು ಹೊಂದುತ್ತಾ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುತ್ತಾ ಬೆಳವಣಿಗೆ ಹೊಂದಿದೆ. ಅದೇ ರೀತಿ ಅನ್ಯ ಭಾಷೆಗಳಿಂದ ಕೂಡ ಕನ್ನಡಕ್ಕೆ ಹಲವಾರು ಪದಗಳು ನಾವು ತೆಗೆದುಕೊಂಡಿವೆ. ಅವು ಯಾವುವು ಅಂದರೆ, ಸಂಸ್ಕೃತ ಭಾಷೆಯಿಂದ, ಅರಬ್ಬಿ ಭಾಷೆಯಿಂದ, ಉರ್ದು ಮತ್ತು ಪಾರಸಿ, ಆಂಗ್ಲ ಭಾಷೆಯಿಂದ, ಹೀಗೆ ಅನ್ಯ ಭಾಷೆಯಿಂದ ಹಲವಾರು ಪದಗಳು ನಮ್ಮ ಕನ್ನಡ ಭಾಷೆಗೆ ಹರಿದು ಬಂದದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಾವು ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದಂಥ ಪದಗಳ ಬಗ್ಗೆ ನೋಡೋಣ. ಈ ಒಂದು ತರಗತಿ PDO ಆಗಿರ್ಬೋದು, FDA, SDA, PAO, GPSTR ಈ ರೀತಿ ಮುಂತಾದ ಒಂದು ಪರೀಕ್ಷೆಗೆ ಸಹಾಯವಾಗುವಂಥದ್ದು. ಈಗ ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದಂಥ ಪದಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಅಮಾನತ್ ಅನ್ನುವಂಥದ್ದು ಅರಬ್ಬಿ ಭಾಷೆ ಆದರೆ, ಕನ್ನಡದಲ್ಲಿ ಅಮಾನತ್ತು. ಇನ್ನು ಅಸಲ್ ಇದು ಅರಬ್ಬಿ ಭಾಷೆ, ಅಸಲು ಕನ್ನಡ. ಅಸಾಮಿ ಅರಬ್ಬಿ, ಆಸಾಮಿ ಕನ್ನಡ. ಇನಾಮ್ ಅರಬ್ಬಿ ಭಾಷೆ, ಇನಾಮ್ ಕನ್ನಡ ಪದ. ಇಸವಿ ಅರಬ್ಬಿ ಪದ ಆದರೆ, ಇಸ್ವಿ ಕನ್ನಡ ಪದ. ಕಾಹಿಲ್ ಅರಬ್ಬಿ ಪದ, ಕಾಯಿಲೆ ಕನ್ನಡ ಪದ. ಖಂದಕ್ ಅರಬ್ಬಿ ಪದ, ಕಂದಕ ಕನ್ನಡ ಪದ. ಕಾಗಜ ಅರಬ್ಬಿ ಪದ, ಕಾಗದ ಕನ್ನಡ ಪದವಾಗಿದೆ. ಖಾಯಿಮ್ ಇದು ಅರಬ್ಬಿ ಪದ, ಕಾಯಂ ಕನ್ನಡ ಪದ. ಖಾಯಿದ್ ಅರಬ್ಬಿ ಪದ ಆದರೆ, ಕಾಯ್ದೆ ಕನ್ನಡ ಪದವಾಗಿದೆ. ಗಲೀಜು ಅರಬ್ಬಿ ಪದ, ಗಲೀಜು ಕನ್ನಡ ಪದ. ಜಬ್ತಿ ಇದು ಅರಬ್ಬಿ ಪದ, ಜಪ್ತಿ ಕನ್ನಡ ಪದ. ಜೀನ್ಸ್ ಅರಬ್ಬಿ ಪದ, ಜೀನಸ್ಸು ಕನ್ನಡ ಪದ. ತಕ್ರಾರ್ ಅರಬ್ಬಿ ಪದ ಆದರೆ, ತಕರಾರು ಕನ್ನಡ ಪದವಾಗಿದೆ. ತರಬಿಯತ್ ಇದು ಅರಬ್ಬಿ ಪದವಾದರೆ, ತರಬೇತು ಕನ್ನಡ ಪದವಾಗಿದೆ. ದಾಖಿಯಲ್ ಅರಬ್ಬಿ ಪದವಾದರೆ, ದಾಖಲಾತಿ ಕನ್ನಡ ಪದವಾಗಿದೆ. ಹಾಜಿರ್ ಅರಬ್ಬಿ ಪದ, ಹಾಜರ್ ಕನ್ನಡ ಪದ. ದಿಮಾಕ್ ಇದು ಅರಬ್ಬಿ ಪದವಾದರೆ, ದಿಮಾಕು ಕನ್ನಡ ಪದ. ನಖಲಿ ಅರಬ್ಬಿ ಪದವಾದರೆ, ನಕಲಿ ಕನ್ನಡ ಪದ. ನಖದ್ ಇದು ಅರಬ್ಬಿ ಪದ, ನಗದು ಕನ್ನಡ ಪದ. ಪೂತೂರ್ ಇದು ಅರಬ್ಬಿ ಪದ, ಪಿತೂರಿ ಕನ್ನಡ ಪದ. ಪುರಸತ್ ಅರಬ್ಬಿ ಪದ, ಪುರಸತ್ತು ಕನ್ನಡ ಪದ. ಬೂರ್ಜಿ ಅರಬ್ಬಿ ಪದ, ಬುರುಜ್ ಕನ್ನಡ ಪದ. ಬಾಬ್ ಇದು ಅರಬ್ಬಿ ಪದವಾದರೆ, ಬಾಬತ್ತು ಕನ್ನಡ ಪದವಾಗಿದೆ. ಮಸಜಿದ್ ಇದು ಅರಬ್ಬಿ ಪದ, ಮಸೀದಿ ಕನ್ನಡ ಪದ. ಕನ್ನಡದಲ್ಲಿ ಬಳಕೆ ಮಾಡುವಂಥ ಪದ ಆಗಿದೆ ಇದು. ರಾಜಿ ಅರಬ್ಬಿ ಪದವಾದರೆ, ರಾಜಿ ಕನ್ನಡ ಪದ. ಲೇಖಾಯತ್ ಇದು ಅರಬ್ಬಿ ಪದವಾದರೆ, ಲಗಾಯತ್ ಇದು ಕನ್ನಡ ಪದ. ಶೌಕ್ ಇದು ಅರಬ್ಬಿ ಪದವಾದರೆ, ಶೋಕಿ ಕನ್ನಡ ಪದವಾಗಿದೆ. ಕನ್ನಡದಲ್ಲಿ ಬಳಕೆಯಾಗಿರುವ ಪದ. ಶರಾಫ್ ಅರಬ್ಬಿ ಪದವಾದರೆ, ಸರಾಫ್ ಕನ್ನಡದಲ್ಲಿ ಬಳಕೆಯಾಗಿರುವ ಪದ. ಸಲಹ ಇದು ಅರಬ್ಬಿ ಪದ, ಸಲಹೆ ಕನ್ನಡದಲ್ಲಿ ಬಳಕೆಯಾಗಿರುವಂಥ ಪದವಾಗಿದೆ. ಹಜಾಮ್ ಇದು ಅರಬ್ಬಿ ಪದ, ಹಜಾಮ್ ಇದು ಕನ್ನಡದಲ್ಲಿ ಬಳಕೆಯಾಗಿರುವಂಥ ಪದ. ಹಕೀಕತ್
ಇದು ಅರಬ್ಬಿ ಪದ. ಹಕೀಕತ್ ಇದು ಕನ್ನಡದಲ್ಲಿ ಬಳಕೆಯಾಗಿರುವಂಥ ಪದವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ತರಗತಿಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.